ಈಗಾಗಲೇ ಈ ಚರ್ಚೆ ಬಹಿರಂಗ ಚರ್ಚೆಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈಗಾಗಲೇ ಸದಾನಂದ ಗೌಡರ ಈಶ್ವರಪ್ಪ ಬಿಜೆಪಿ ಕಚೇರಿಯಲ್ಲಿ ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದ ಹಾಗೆ ಯಡಿಯೂರಪ್ಪ ಪಾಳೆಯದಲ್ಲಿದ್ದ ಮೂವರು ಶಾಸಕರು ಅಲ್ಲಿಗೆ ತೆರಳಿ ಮಾತಾಡಿ ಬಂದರು. ಇನ್ನು ಯಡಿಯೂರಪ್ಪ ಪಾಳೆಯದಲ್ಲಿ ಇರುವಂಥವ್ರ ಚರ್ಚೆ ಏನು ನಡೀತಾ ಇದೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀವಿ, ನಿಮಗೆ ಕ್ಷಣ ಕ್ಷಣದ ಮಾಹಿತಿ ನೀಡ್ತೀವಿ. ಅದಕ್ಕೆ ಮೊದಲು ಒಂದು ಸಾಂಗ್ ನೋಡೋಣ. ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ನೀನೇ ಸಾಗಿದಾಗಿನಿ ನಿನ್ನ ಮುತ್ತಿನಾಗಿಣಿ ಚಿನ್ನಾದ ಚೂರಿ ಚಂದಾವ ತೋರಿ ಚಿನ್ನಾದ ಚೂರಿ ಚಂದಾವ ತೋರಿ ಬೆನ್ನಲ್ಲೇ ತೂರಿತಲ್ಲೋ ಬೆನ್ನಲ್ಲೇ ತೂರಿತಲ್ಲೋ ನೆತ್ತಾರ ಹೀರಿತಲ್ಲೋ ನಿನ್ನ ನೆತ್ತಾರ ಹೀರಿತಲ್ಲೋ ನೀನೇ ಸಾಗಿದಾಗಿನಿ ನಿನ್ನ ಮುತ್ತಿನಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಸೊ ಹಾಡುಗಳನ್ನು ಗಮನಿಸಿದಿರಿ ನೀವು, ರಾಜಕೀಯ ಬದಲಾವಣೆ ಬಗ್ಗೆ ನೀವು ಗಮನಿಸಿದಿರಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಪ್ರತಿಚರ್ಚೆಗಳು ಆರಂಭವಾಗಿದೆ. ಒಂದು ಕಡೆ ಈಶ್ವರಪ್ಪ ಸದಾನಂದ ಗೌಡರು ತಮ್ಮದೇ ಆದ ತಂತ್ರವನ್ನು ಹಿಡಿತಾ ಇದ್ದರೆ, ಅದಕ್ಕೆ ಪ್ರತಿತಂತ್ರವಾಗಿ ಯಡಿಯೂರಪ್ಪ ಕೂಡ ತಮ್ಮ ಜೊತೆ ಇರುವ ಶಾಸಕರು ಸಚಿವರುಗಳ ಜೊತೆ ಚರ್ಚೆಯನ್ನು ಮುಂದುವರೆಸಿದ್ದಾರೆ. ಬೆಳಗ್ಗೆ ಸಿದ್ಧಗಂಗಾ ಶ್ರೀಗಳನ್ನು ಭೇಟಿಯಾದ ನಂತರ ಮನೆಗೆ ಆಗಮಿಸಿದ ಯಡಿಯೂರಪ್ಪ ಅವರ ರೇಸ್ ಕೋರ್ಸ್ ನಿವಾಸದಲ್ಲಿ ಈಗಲೂ ಕೂಡ ಅನೇಕ ಶಾಸಕರುಗಳು ಸಚಿವರುಗಳು ಅವರ ಜೊತೆ ಸತತವಾಗಿ ಚರ್ಚೆಯಲ್ಲಿ ನಿರತರಾಗಿದ್ದಾರೆ. ಸಂಜೆ 4 ಗಂಟೆಗೆ ಪತ್ರಿಕಾಗೋಷ್ಠಿಯ ಮೂಲಕ ನನ್ನ ನಿರ್ಧಾರವನ್ನು ಪ್ರಕಟಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಲಕ್ಷ್ಮೀನಾರಾಯಣ್ ಜೊತೆಗೆ ರೇಣುಕಾಚಾರ್ಯ ಅವರ ಮಾತುಗಳನ್ನೆಲ್ಲ ಗಮನಿಸ್ತಾ ಇದ್ದರೆ, ನಾವೆಲ್ಲವೂ ಕೂಡ ರಾಜೀನಾಮೆಯನ್ನು ಪತ್ರವನ್ನು ಬರೆದು ಯಡಿಯೂರಪ್ಪ ಅವ್ರ ಕೈ ಕೊಟ್ಟಿದ್ದೀವಿ, ಅವ್ರು ಏನು ನಿರ್ಧಾರ ಪ್ರಕಟಿಸ್ತಾರೆ ಅದಕ್ಕೆ ನಾವು ಬದ್ಧ, ಮಡಿಕೇರಿಯಲ್ಲಿರುವ ಸ್ಪೀಕರ್ ಬೋಪಯ್ಯ ಅವ್ರ ಜೊತೆ ಕೂಡ ಮಾತುಕತೆ ಮಾಡಿದ್ದೀವಿ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ರಾಜ್ಯ ರಾಜಕೀಯ ಯಾವ ರೀತಿಯ ದಿಕ್ಕನ್ನು ಪಡಿಬೋದು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿದು ಬರ್ತಾ ಇಲ್ಲ. ಇದರೆಲ್ಲದರ ಜೊತೆಗೆ ಈ ಹಿಂದೆನೂ ಕೂಡ ಈ ರೀತಿಯ ಅನೇಕ ಬೆಳವಣಿಗೆಗಳು ನಡೆದಿದ್ದವು. ಯಾವುದೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇತ್ಯರ್ಥವಾಗದೆ ಕೆಲವು ವಿಚಾರಗಳನ್ನಷ್ಟೇ ಚರ್ಚೆ ಮಾಡಿ ಕೆಲವು ಸಂಧಾನದ ಮೂಲಕ ಮುಗಿದು ಹೋಗಿತ್ತು. ಇದೂ ಕೂಡ ಈ ಬಿಕ್ಕಟ್ಟು ಕೂಡ ಹೀಗೆ ಎಂದಿನ ದಾಯಾದಿಗಳ ಕಲಹದೊಂದಿಗೆ ಮುಕ್ತಾಯ ಆಗುತ್ತೋ, ಒಂದು ಸ್ಪಷ್ಟ ನಿರ್ಧಾರ ಯಡಿಯೂರಪ್ಪನವರಿಂದ ಹೊರಬೀಳುತ್ತೋ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಬಿಕ್ಕಟ್ಟು ಮುಗಿಯೋವರೆಗೂ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತ ಸಿಎಂ ಸದಾನಂದ ಗೌಡರು ಹೇಳಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯ ಬಳಿ ಮಾತನಾಡಿದ ಅವರು ಬಿಜೆಪಿ ಬಿಕ್ಕಟ್ಟಿನ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು. ಗೊಂದಲ ಮುಗಿಯೋವರೆಗೂ ಮಾತಾಡೋದೇ ಇಲ್ಲ ಅನ್ನೋದನ್ನು ತೀರ್ಮಾನ ಮಾಡಿದ್ದೀನಿ, ಏನೇ ಇದ್ದರೂ ಪಕ್ಷದ ವರಿಷ್ಠರು ಹಾಗೂ ಪಕ್ಷದ ಹಿರಿಯರ ಜೊತೆ ಮಾತಾಡ್ತೀನಿ ಅನ್ನೋದು ಸಿಎಂ ಅವರ ಮಾತು. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಒಂದು. ಎರಡನೇದಾಗಿ ಇವತ್ತು ಕರ್ನಾಟಕದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ಆಂತರಿಕವಾದಂಥ ಗೊಂದಲದ ಬಗ್ಗೆ ನಾನು ಇದು ಬಗೆಹರಿಯುವ ತನಕ ಯಾವುದೇ ಮಾಧ್ಯಮದವರ ಜೊತೆ ಯಾವುದೇ ಚರ್ಚೆಗಳನ್ನು ಹೊರಗಡೆ ಬಾಹ್ಯವಾಗಿ ಮಾಡುವುದಿಲ್ಲ. ಏನಿದ್ರೂ ನನ್ನ ಪಕ್ಷದ ವರಿಷ್ಠರ ಜೊತೆ ನನ್ನ ಪಕ್ಷದ ಪ್ರಮುಖರ ಜೊತೆ ಮಾತ್ರ ಮಾಡ್ತೇನೆ ಹೊರತು ಯಾವುದೇ ಹೇಳಿಕೆಗಳನ್ನು ಯಾವುದೇ ಚರ್ಚೆಗಳನ್ನು ಮಾಧ್ಯಮದವರ ಮುಂದೆ ಇದು ಪರಿಹಾರ ಆಗುವವರೆಗೆ ನಾನು ಕೊಡುವುದಿಲ್ಲ. ಅದು ಸರಿ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇಲ್ಲ. ದಯವಿಟ್ಟು ಮಾಧ್ಯಮದವರು ಕ್ಷಮಿಸಬೇಕು. ಇನ್ನು ಯಡಿಯೂರಪ್ಪ ಅವರ ದುಸ್ಥಿತಿಗೆ ಸಚಿವ ರೇಣುಕಾಚಾರ್ಯ ಅವರೇ ಕಾರಣ ಅಂತ ಶಾಸಕ ಸಿ.ಟಿ. ರವಿ ಚಿಕ್ಕಮಗಳೂರಿನಲ್ಲಿ ಆರೋಪಿಸಿದರು. ಚಿಕ್ಕಮಗಳೂರಿನಲ್ಲಿ ಮಾತಾಡ್ತಾ ಇದ್ದ ಅವರು ರೇಣುಕಾಚಾರ್ಯ ವಿರುದ್ಧ ವಾಗ್ದಾಳಿ ಮಾಡಿದರು. ರೇಣುಕಾಚಾರ್ಯ ಅಧಿಕಾರಕ್ಕಾಗಿ ಬಂಡಾಯ ಎದ್ದಿದ್ರು, ಬೀದಿಯಲ್ಲಿ ಯಡಿಯೂರಪ್ಪ ಶೋಭಾ ಕರಂದ್ಲೆ ವಿರುದ್ಧ ಕೂಗಾಡಿದರು. ರಾಜ್ಯದ ಜನತೆಗೆ ರೇಣುಕಾಚಾರ್ಯರ ಬುದ್ಧಿ ಗೊತ್ತಿದೆ ಅನ್ನೋ ಮಾತನ್ನು ಸಿ.ಟಿ. ರವಿ ಚಿಕ್ಕಮಗಳೂರಿನಲ್ಲಿ ಹೇಳಿದರು. ಅವರು ಇವತ್ತು ನನಗೆ ಯಡಿಯೂರಪ್ಪನವರಿಗೆ ಕಾಲು ಹಿಡಿಯೋದು, ಸದಾನಂದ ಗೌಡರನ್ನ ಕಾಲು ಹಿಡಿಯೋದ್ರ ಬಗ್ಗೆ ಮಾತಾಡಿದ್ದಾರೆ. ಕಾಲು ಹಿಡಿಯೋದು ಸಂಸ್ಕೃತಿ, ಕಾಲು ಎಳೆಯೋದು ವಿಕೃತಿ. ನಾನು ಅಧಿಕಾರಕ್ಕಾಗಿ ಕಾಲೆಳೆಯುವ ರಾಜಕಾರಣವನ್ನು ಮಾಡಿಲ್ಲ. ದೊಡ್ಡವರಿಗೆ
ಕಾಲು ಹಿಡಿತಕ್ಕಂಥದ್ದನ್ನೇ ನಮ್ಮ ಸಂಸ್ಕೃತಿ ಕಲಿಸ್ಕೊಟ್ಟಿದೆ. ಆ ಸಂಸ್ಕೃತಿಗೆ ಅನುಗುಣವಾಗಿ ಕಾಲು ಹಿಡಿದಿದ್ದೀನಿ. ಆದರೆ ಸ್ವಾಭಿಮಾನ ಬಿಟ್ಟು ಅಧಿಕಾರ ಬೇಕು ಅಂಥೇಳಿ ನಮ್ಮ ಪಕ್ಷವನ್ನು ದುರ್ಬಲಗೊಳಿಸ್ತಕ್ಕಂಥ ಕೆಲಸವನ್ನು ಯಾವತ್ತೂ ನಾನು ಮಾಡಿಲ್ಲ. ಸೊ ಇದಕ್ಕೆ ಎದುರೇಟು ನೀಡಿದ್ದು ಸಚಿವ ರೇಣುಕಾಚಾರ್ಯ. ಅವರೇನು ಹೇಳಿದರು ನೋಡಿ. ಇವೆಲ್ಲವೂ ನಾನು ಕೆಲವು ದಿವಸ ಬಹಿರಂಗವಾಗಿ ಹೇಳ್ತೀನಿ. ಜೊತೆಗೆ ಇದೇ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಯಾವ ರೀತಿ ಇತ್ತು? ಒಬ್ಬ ಬೃಹನ್ನಳ್ಳಿ ಅಂತ ಹೇಳಿದ್ರಿ ನೀವು ಚಿಕ್ಕಮಗಳೂರಲ್ಲಿ. ಈಗಾಗಲೇ ನಿನ್ನೆ ನಾನು ಮಾಧ್ಯಮದ ಮುಂದೆ ಹೇಳಿದ್ದೀನಿ, ಸದಾನಂದ ಗೌಡ ಒಬ್ಬ ಶಾಸಕ ಇಲ್ಲ, ಇವ್ರು ಯಾವ ರೀತಿ ಮುಖ್ಯಮಂತ್ರಿ ಆಗ್ತಾರೆ? ಬೃಹನ್ನಳ್ಳಿ ಅಂತ ನೀವು ನೇರವಾಗಿ ಬಹಿರಂಗ ಟೀಕೆ ಮಾಡ್ತೀವಿ ವ್ಯಕ್ತಿ ಇವತ್ತು ಅಧಿಕಾರಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ತನ್ನ ತೆವಲಿಗೋಸ್ಕರ ಇವತ್ತು ಸದಾನಂದ ಗೌಡರು ಓಲೈಸ್ತಿದ್ದಾರೆ. ಬಹುಶಃ ನಮಗೆಲ್ಲವೂ ಇದೆ. ಇದೇ ರೀತಿ ನನ್ನ ಬಗ್ಗೆ ಹಗುರವ ಮಾತನಾಡಿದರೆ ನಾನು ಹೇಳ್ತೀನಿ, ನಾನು ಯಾರಿಗೆ ಹೆದರ್ತಕ್ಕಂಥ ವ್ಯಕ್ತಿ ಅಲ್ಲ. ಒಂದು, ನನ್ನ ಕ್ಷೇತ್ರ ಜನ ನನ್ನನ್ನು 2 ಬಾರಿ ಆಯ್ಕೆ ಮಾಡಿದ್ದಾರೆ. ನನ್ನ ಕ್ಷೇತ್ರ ಜನರಿಗೆ ನಾನು ಗೌರವ ಕೊಡ್ತೀನಿ, ನಮ್ಮ ನಾಯಕರ ಯಡಿಯೂರಪ್ಪ ನನಗೆ ಗೌರವ ಕೊಡ್ತೀನಿ, ನಮ್ಮ ಸಂಘಟನೆಗೆ ಗೌರವ ಕೊಡ್ತೀನಿ. ಬಹುಶಃ ನನ್ನ ಬಗ್ಗೆ ಹಗುರವ ಮಾತನಾಡಿದರೆ ನಾನು ಸವಾಲಾಗ್ತೀನಿ. ಸವಾಲು ಸ್ವೀಕಾರ ಮಾಡು. CT ರವೀಂದ್ರ ಚಿಕ್ಕಮಗಳೂರಲ್ಲಿ ಏನಾಗ್ತಾರೆ ಅದನ್ನು ನಾನು ಬಂದು ಎಲ್ಲವೂ ಬಹಿರಂಗವಾಗಿ ಹೇಳ್ತೀನಿ. ಇನ್ನೊಂದು ಸಾರಿ ಹಗುರವ ಮಾತ್ರ ಸಹಿಸಲ್ಲ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಮಾತನ್ನು ಹೇಳ್ತೀನಿ, ತಾನು ಮಂತ್ರಿ ಆಗಿದ್ರೆ ಆಗಲಿ, ಬೇಡಿಕೆ ಹೇಳಿ, ಆದರೆ ನನ್ನ ಬಗ್ಗೆ ಹಗುರವಾಗಿ ಮಾತಾಡ್ತೀನಿ. ಯಾವ ನೈತಿಕ ಹಕ್ಕಿದೆ? ಯಾವ ಸತ್ಯ ಹರಿಸ್ತೀನಿ? ನೀನು ಬೆಂಗಳೂರಲ್ಲಿ ಎಷ್ಟು ಆಸ್ತಿ ಮಾಡಿದಿ ನನಗೆ ಗೊತ್ತಿಲ್ವಾ? ಕುಮಾರಸ್ವಾಮಿಯಿಂದ ಹಣ ಪಡೆದಲ್ಲ ನೀವು? ಬಹುಶಃ ಅವ್ರಾಗ ಅಗಲ್ಗನ್ಸ್ಕೊಳ್ತಾರೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಅವ್ರ ಡಿಮ್ಯಾಂಡ್ ಮಂತ್ರಿ ಆಗಲಿ ಮತ್ತೊಂದಾಗಲಿ, ಆದರೆ ತನ್ನ ತೆವಲಿಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಯಾವ ರೀತಿ ಸರ್ಕಾರಗಳನ್ನು ಸಂಘಟನೆ ಹೆಸರಲ್ಲಿ ದುರುಪಯೋಗ ಆಗಿದೆ. ನಾನು ಚಿಕ್ಕಮಗಳೂರಲ್ಲಿ ಬಂದು ಬಹಿರಂಗವಾಗಿ ನಾನು ಸವಾಲಾಗ್ತೀನಿ, ಇದು ಸ್ವೀಕಾರ ಮಾಡಂತ ನಾನು ಹೇಳ್ತೀನಿ. CT ರವಿ ಅಂದರೆ ಚಿಕ್ಕಮಗಳೂರಲ್ಲಿ CT ರವಿ ಅನ್ನಲ್ಲ, ಬಹುಶಃ ಭಾಳ ಅರ್ಥ ಇದೆ, ಅದನ್ನ ಹೇಳಲ್ಲ. CT ರವಿ ಅನ್ನಲ್ಲ, ಅದನ್ನು ಚಿಕ್ಕಮಗಳೂರಲ್ಲಿ ಹೇಳ್ತೀನಿ ನಾನು. CT ರವಿ ಅಂದ್ರೆ ಅದಕ್ಕೆ ಭಾಳ ಅರ್ಥ ಇದೆ. ಯಾರು CT ರವಿ ಅಂತ ಕರೆಯಲ್ಲ. ನೋಡಿ, ಅದನ್ನ ಯಾವ ಸಂದರ್ಭದಲ್ಲಿ ಎಲ್ಲಿ ಹೇಳಬೇಕು ಎಲ್ಲವೂ ಒಂದೇ ಸರಿ ಹೇಳಿದ್ರೆ ಅದಕ್ಕೆ ಹೆಚ್ಚು. ಇದು ರೇಣುಕಾಚಾರ್ಯ ಅವರು CT ರವಿ ಅವರಿಗೆ ಮಾಡಿದ ಗುಣಗಾನ. ಅವರು ಎಷ್ಟು ಹಣ ಮಾಡಿದ್ದಾರೆ, ರಿಯಲ್ ಎಸ್ಟೇಟ್ ಮಾಡಿ ಸಂಘಟನೆಯನ್ನು ಹೇಗೆ ದುರುಪಯೋಗಪಡಿಸ್ಕೊಂಡಿದ್ದಾರೆ, ಅವರು ಎಲ್ಲೆಲ್ಲಿ ಹಣ ಮಾಡಿದ್ದಾರೆ ಅನ್ನೋದನ್ನೆಲ್ಲವನ್ನು ಕೂಡ ಬಹಿರಂಗವಾಗಿ ಚಿಕ್ಕಮಗಳೂರಿನಲ್ಲಿ ಹೇಳ್ತೀನಿ. ಅವರಿಗೆ CT ರವಿ ಹೆಸರಲ್ಲ, ಬೇರೆ ಹೆಸರಿದೆ ಅನ್ನೋ ಮಾತನ್ನು ಬಹಿರಂಗವಾಗಿ ಸಚಿವ ರೇಣುಕಾಚಾರ್ಯ ಅವರು CT ರವಿ ಅವರಿಗೆ ತಿಳಿಸ್ತಾ ಇದ್ದಾರೆ. ಬಹುಶಃ ಇದಕ್ಕೆ CT ರವಿ ಏನು ಉತ್ತರ ಹೇಳ್ತಾರೆ ನೋಡಬೇಕು. ಇನ್ನು BSY ರಾಜೀನಾಮೆ ಕೊಟ್ಟರೆ ಮುಂದೆ ಏನಾಗಬಹುದು ಅನ್ನೋ ಕ್ಯಾಲ್ಕುಲೇಷನ್ನ ನೋಡಿದರೆ, BSY ಜೊತೆಗಿರುವ ಶಾಸಕರ ಮನವೊಲಿಕೆಗೆ ಹೈಕಮಾಂಡ್ ಪ್ರಯತ್ನ ಮಾಡಬಹುದು. ಮೊದಲ ಒಂದು ಆಪ್ಷನ್ ಅಂದರೆ BSY ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರೆ ಏನೇನು ಆಗಬಹುದು ಅನ್ನೋ ವಿಚಾರವನ್ನು ಮುಂದಿಟ್ಟುಕೊಂಡು ಚರ್ಚೆ ಮಾಡಿದರೆ, ಯಡಿಯೂರಪ್ಪ ಅವರ ಜೊತೆಗಿರುವ ಶಾಸಕರ ಮನವೊಲಿಕೆಗೆ ಹೈಕಮಾಂಡ್ ಪ್ರಯತ್ನ ಮಾಡ್ಬೋದು, ಅಂದರೆ ಅವ್ರನ್ನ ಸೆಳೆಯೋ ಪ್ರಯತ್ನ ಮಾಡ್ಬೋದು. ಇನ್ನು BSY ಅವರನ್ನು ಪಕ್ಷದಿಂದಲೇ ಉಚ್ಚಾಟಿಸಬಹುದು ಹೈಕಮಾಂಡ್. ಅಂದರೆ ಪದೇ ಪದೇ ಈ ರೀತಿಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇರೋ ಹೈಕಮಾಂಡ್ ಇದು ಅಶಿಸ್ತಿನ ವರ್ತನೆ ಅನ್ನೋ ಮಾತನ್ನು ಇಟ್ಕೊಂಡು ಅವರನ್ನು ಪಕ್ಷದಿಂದ ಉಚ್ಚಾಟಿಸ್ಬೋದು. ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದು ಕೂಡ ಪ್ರಮುಖವಾದ ಅಂಶ ಆಗುತ್ತೆ. ಇನ್ನು ಮೂರನೇ ಪ್ರಮುಖವಾದ ಅಂಶ, ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಹೋಗ್ಬೋದು. ಹೈಕಮಾಂಡ್ ಮುಂದೆ ಇರುವಂಥ ಒಂದು ಸ್ಪಷ್ಟ ವಿಚಾರ ಇದು. ಸದಾನಂದ ಗೌಡರಿಗೆ ಸೂಚನೆಯನ್ನು ನೀಡಿ ರಾಜೀನಾಮೆ ಸಲ್ಲಿಸಿ, ಅಂದರೆ ವಿಧಾನಸಭೆಯನ್ನು ವಿಸರ್ಜಿಸಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟು ಚುನಾವಣೆಗೆ ಹೋಗಬಹುದು. ಇದು ಕೂಡ ಮೂರನೇ ಆಪ್ಷನ್. ಇನ್ನು ಸರ್ಕಾರದ ರಕ್ಷಣೆಗೆ JDS ಅಥವಾ ಪಕ್ಷೇತರ ಶಾಸಕರ ಜೊತೆ ಕೈ ಜೋಡಿಸಬಹುದು. ಈಗಾಗಲೇ ವಿರೋಧ ಪಕ್ಷದ ಕೆಲವು ಶಾಸಕರುಗಳು, ಪಕ್ಷೇತರ ಶಾಸಕರು ಎಲ್ಲರೂ ಕೂಡ ಸದಾನಂದ ಗೌಡರನ್ನು ಹೊಗಳ್ತಾ ಇರೋದನ್ನು ಗಮನಿಸಿದರೆ ಬಹುಶಃ ಅವರು ಇವರ ಬೆಂಬಲಕ್ಕೆ ನಿಲ್ಲಬಹುದು. ಇನ್ನು ಯಡಿಯೂರಪ್ಪ ರಾಜ್ಯದಲ್ಲಿ ಹೊಸ ಪ್ರಾದೇಶಿಕ ಪಕ್ಷವನ್ನು ಕಟ್ಟಬಹುದು. ಇದು ಕೂಡ ಅವ್ರ ಮುಂದೆ ಇರೋ ಒಂದು ಆಪ್ಷನ್. ಇನ್ನು BJP ತೊರೆದ BSY ಕಾಂಗ್ರೆಸ್ ಸೇರಲು ಮುಂದಾಗಬಹುದು. ಇದಕ್ಕೆ ಕಾಂಗ್ರೆಸ್ ಹೇಗೆ ಸ್ಪಂದಿಸುತ್ತೆ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಇನ್ನು NCP ಸೇರೋ ಕೂಡ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ಈ ಹಿಂದೆ ಕೆಲವು ಚರ್ಚೆಗಳಾಗಿತ್ತು. NCP ಶರದ್ ಪವಾರ್ ಜೊತೆ ಮಾತುಕತೆ ನಡೆದಿದೆ ಅನ್ನೋ ಮಾತು, ಇದು ಕೂಡ ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ಇನ್ನಷ್ಟೇ ತಿಳಿಬೇಕಾಗುತ್ತೆ. ಇನ್ನು ವಿಧಾನಸಭೆ ವಿಸರ್ಜನೆಗೆ CM ಈಶ್ವರಪ್ಪ ಬಣದ ಶಾಸಕರು ಒತ್ತಡ ಹೇರಬಹುದು. ಇದನ್ನೆಲ್ಲ ಗಮನಿಸ್ತಾ ಇರುವಂಥ ಪಕ್ಷದ ರಾಜ್ಯಾಧ್ಯಕ್ಷ ಮತ್ತು CM ಸದಾನಂದ ಗೌಡರು ಅವರನ್ನೇ ನೇರವಾಗಿ ಈಗಾಗಲೇ ಟಾರ್ಗೆಟ್ ಮಾಡಿ ಮಾತನಾಡಲಾಗ್ತಾ ಇದೆ. CM ಯಡಿಯೂರಪ್ಪನವರ ಮಾತುಗಳು ಮತ್ತು ಈಶ್ವರಪ್ಪ ಅವರ ಮಾತುಗಳನ್ನು ಮತ್ತು ಸದಾನಂದ ಗೌಡರ ಮಾತುಗಳನ್ನು ಗಮನಿಸ್ತಾ ಇದ್ದರೆ ಇದು ಯಾವುದೂ ಕೂಡ ಬಗೆಹರಿಯದ ಸಮಸ್ಯೆ. ಹಾಗಾಗಿ ಈ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರ ಇನ್ನೊಂದು ವಿಚಾರ ಪ್ರಸ್ತಾಪ ಆದಾಗ ಇವರು
ವಿಧಾನಸಭೆ ವಿಸರ್ಜನೆಗೆ ಸಿಎಂ ಅವ್ರನ್ನ ಒತ್ತಾಯಿಸ್ಬೋದು. ಇದಕ್ಕೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಬೋದು ಅನ್ನೋದು ಪ್ರಮುಖವಾದ ಆಪ್ಷನ್ಸ್. ಇನ್ನು BSY ಸಮಾಧಾನಕ್ಕೆ ಹೈಕಮಾಂಡ್ ಏನೇನು ಕ್ರಮಗಳನ್ನು ಕೈಗೊಳ್ಬೋದು ಅನ್ನೋದು ಕೂಡ ಪ್ರಮುಖವಾದ ಅಂಶ. ಇದಿಷ್ಟು ನಾವು BSY ಅವರ ಸಮಾಧಾನಕ್ಕೆ ಹೈಕಮಾಂಡ್ ಏನೇನು ಮಾಡ್ಬೋದು ಅಂತ. BSY ಆಪ್ತ ಶಾಸಕರು ಸಚಿವರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಕೊಡೋದು ಮೊದಲನೇ ಅಂಶ. ಅಂದರೆ ಯಡಿಯೂರಪ್ಪ ಅವ್ರ ಜೊತೆ ಈಗಾಗಲೇ ಮಾತುಕತೆ ಮಾಡಿ ಸಂಧಾನ ಮಾಡಿ ಈ ನಿರ್ಧಾರಕ್ಕೆ ಬರಬೇಕು. ಈಗಾಗಲೇ ಸಂಪುಟ ವಿಸ್ತರಣೆ ವಿಚಾರ ಚರ್ಚೆಯಲ್ಲಿರೋದ್ರಿಂದ ಇವರ ಆಪ್ತರಿಗೆ ಹೆಚ್ಚು ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡೋದು. ಬಹುಶಃ ಈಗಾಗಲೇ ಇವರ ಜೊತೆ ಗುರುತಿಸಿಕೊಂಡರು ಸದಾನಂದ ಗೌಡರ ಜೊತೆ ಈಗಾಗಲೂ ಯಾರೂ ಇಲ್ಲವೇ ಇಲ್ಲ. ಹಾಗಾಗಿ ಇನ್ನಷ್ಟು ಹೆಚ್ಚು ಕೊಟ್ಟರೆ ಸದಾನಂದ ಗೌಡರು ಬಹುಶಃ ಮುಖ್ಯಮಂತ್ರಿಯಾಗಿ ಕೇವಲ ನಟನೆ ಮಾಡಬೇಕಾಗತ್ತೆ, ಯಾವ ಕೆಲಸ ನಿರ್ವಹಿಸೋದಕ್ಕೂ ಸಾಧ್ಯ ಇಲ್ಲ. ಇನ್ನು ಸಂಪುಟದಲ್ಲಿರುವ BSY ಬಣದ ಸಚಿವರನ್ನು ಉಳಿಸ್ಕೊಳ್ಳೋದು. ಈಗಾಗಲೇ ಸಂಪುಟ ಪುನರ್ರಚನೆ ಅನ್ನೋ ವಿಚಾರ ಬರ್ತಾ ಇದೆ. ಒಂದು ಕಡೆ ವಿಸ್ತರಣೆ ಆದರೆ ಇನ್ನೊಂದು ಕಡೆ ಪುನರ್ರಚನೆ ಅಂತ. ಪುನರ್ರಚನೆ ಆದಾಗ ಕೆಲವು ಸಚಿವರನ್ನು ಕೈ ಬಿಡ್ಬೋದು ಅನ್ನೋ ಮಾತುಗಳನ್ನು ಕೇಳ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅವರ ಆಪ್ತ ಸಚಿವರುಗಳು ಅನ್ನಿಸ್ಕೊಂಡಿರೋ ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ, ಉದಾಸಿ, ರೇಣುಕಾಚಾರ್ಯ, ಸೋಮಣ್ಣ ಇವರನ್ನು ಕೈ ಬಿಡಬಾರ್ದು ಅನ್ನೋ ಒಂದು ಪ್ರಶ್ನೆಯನ್ನು ಬರ್ಬೋದು. ಇನ್ನು CM ಸದಾನಂದ ಗೌಡರ ರಾಜೀನಾಮೆಯನ್ನು ಪಡಿಬಹುದು. ಇನ್ನು ಯಡಿಯೂರಪ್ಪ ಅವರು ಯಾವುದೇ ಸಂಧಾನಕ್ಕೂ ಬಗದೇ ಇದ್ದಾಗ ಅವರ ಬದಲಾವಣೆ ಒಂದೇ ಪ್ರಮುಖವಾದ ಅಂಶ ಅನ್ನೋದಾದರೆ ಸದಾನಂದ ಗೌಡರ ರಾಜೀನಾಮೆಯನ್ನು ಪಡೆದು ಯಡಿಯೂರಪ್ಪ ಅವರ ನಿರ್ಧಾರದ ಮೇರೆಗೆ ಬೇರೆಯವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆಯನ್ನು ಮಾಡಬಹುದು. ಇನ್ನು BSY ಸೂಚಿಸಿದವರನ್ನೇ CM ಆಯ್ಕೆ ಮಾಡಬಹುದು ಅನ್ನೋದು. ಈಗಾಗಲೇ ರಾಜೀನಾಮೆ ಪಡೆದರೆ ಅದರ ಮುಂದಿರೋ ಆಪ್ಷನ್ ಅದು. ಅಲ್ಲಿಗೆ ಪಕ್ಷ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ಮಣದಿದೆ ಅನ್ನೋದು. ಅವ್ರು ಮಣದಿ ಆ ನಿರ್ಧಾರಕ್ಕೆ ಸದಾನಂದ ಗೌಡರು ರಾಜೀನಾಮೆ ಕೊಟ್ಟರು ಅಂದರೆ ಅದನ್ನು ನಿರ್ಧಾರ ಮುಂದಿನದು ಆಬ್ವಿಯಸ್ ಈಶ್ವರ ಅಪ್ಪ ಅಥವಾ ಸದಾನಂದ ಗೌಡರು ಕೈ ಇರೋಲ್ಲ, ಹೈಕಮಾಂಡ್ ಕೈ ಇರೋಲ್ಲ. ಆ ತೀರ್ಮಾನವನ್ನು ಯಡಿಯೂರಪ್ಪನವರೇ ಮಾಡ್ತಾರೆ ಮುಂದಿನ CM ಯಾರು ಅನ್ನೋದು. ಇನ್ನು ಸದಾನಂದ ಗೌಡರನ್ನೇ CM ಆಗಿ ಮುಂದುವರಿಸಲು ಯಡಿಯೂರಪ್ಪ ಅವರ ಮನವೊಲಿಸೋದಕ್ಕೆ ಪ್ರಯತ್ನಿಸ್ಬೋದು. ಆದರೆ ಇದು ಯಶಸ್ವಿಯಾಗುವುದು ಅಷ್ಟು ಸುಲಭ ಅನ್ನೋದು ಕಂಡು ಬರ್ತಾ ಇಲ್ಲ. ಈಗಾಗಲೇ ಪ್ರತಿ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದರೆ ಇವರಿಬ್ಬರು ಮುಖಾಮುಖಿ ಭೇಟಿಯಾಗೋದೇ ಕಷ್ಟ ಅನ್ನುವ ಸ್ಥಿತಿಯಲ್ಲಿ ಪ್ರತಿ ಹೇಳಿಕೆಗಳು ಕಂಡು ಬರ್ತಾ ಇದೆ. ಇನ್ನು ಯಡಿಯೂರಪ್ಪ ಸದಾನಂದ ಗೌಡರ ನಡುವೆ ಮಾತುಕತೆ ನಡೆಸಿ ಮೂರನೆಯವರಾಗಿ ಯಾರಾದರೂ ಹೈಕಮಾಂಡ್ ಅಥವಾ ಬೇರೆ ಯಾರಾದರೂ ಮೂರನೇ ವ್ಯಕ್ತಿ ಸಮಾಧಾನಕ್ಕೆ ಅಥವಾ ಸಂಧಾನಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಇದು ಕೂಡ ಎಷ್ಟರ ಮಟ್ಟಿಗೆ ಫಲ ನೀಡುತ್ತೆ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಇದೆಲ್ಲವನ್ನೂ ಗಮನಿಸ್ತಾ ಇದ್ದ ಹಾಗೆ ಕೆಲವು ಬೇಡಿಕೆಗಳನ್ನು ಮುಂದಿಟ್ಟು ಯಡಿಯೂರಪ್ಪನವರು ಸಂಜೆ ವೇಳೆಗೆ ಸಮಾಧಾನ ಆಗ್ತಾರೆ, ಪಕ್ಷ ಬಿಟ್ಟು ಹೊರಡೋದಿಲ್ಲ, ಎಲ್ಲವೂ ಸುಖಾಂತ್ಯ ಕಾಣುತ್ತೆ ಅನ್ನೋದು ಇನ್ನೊಂದು ಕಡೆ ಕೇಳಿಬರ್ತಾ ಇರುವಂಥ ಮಾತುಗಳು. ಆದರೆ ಗೊಂದಲ ಅಂತೂ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಸರ್ಕಾರ ನಡೀತಾ ಇಲ್ಲ, ಕೇವಲ ಅಧಿಕಾರಕ್ಕಾಗಿ ಎಲ್ಲವೂ ನಡೀತಾ ಇದೆ. ಸದಾನಂದ ಗೌಡರು ಕೂಡ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಯಡಿಯೂರಪ್ಪನವರು ನಾನು ಮುಖ್ಯಮಂತ್ರಿಯನ್ನು ಮಾಡಿದ ಸದಾನಂದ ಗೌಡ ನನ್ನ ಮಾತನ್ನು ಕೇಳದೆ ನನ್ನ ವಿರುದ್ಧ ಮಾತಾಡ್ತಿದ್ದಾರೆ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ. ಜೊತೆಗೆ ಯಡಿಯೂರಪ್ಪನವರಲ್ಲಿ ಅವರ ನಾಯಕತ್ವವನ್ನು ಮೆಚ್ಚಿರುವ ಬಹುಶಃ CBI ತನಿಖೆಯ ನಂತರ ಯಾರೂ ಇರಲ್ಲ ಅನ್ನುವ ಸಂದರ್ಭದಲ್ಲಿ ಕೆಲವು ಸಚಿವರು ಶಾಸಕರು ಈಗಲೂ ಅವರ ಜೊತೆಗಿದ್ದು ರಾಜೀನಾಮೆ ಪತ್ರವನ್ನು ಅವರಿಗೆ ಸಲ್ಲಿಸಿ ಅವರಿಗೆ ನಿಷ್ಠೆಯನ್ನು ತೋರೋದು ನೋಡಿದರೆ ಬಹುಶಃ ಯಡಿಯೂರಪ್ಪನವರ ನಾಯಕತ್ವ ಇನ್ನೂ ಗಟ್ಟಿಯಾಗೇ ಉಳ್ಕೊಂಡಿದೆ ಅನ್ನೋದು ಇನ್ನೊಂದು ಕಂಡು ಬರ್ತಾ ಇರೋ ಅಂಶ. ಆದರೆ ಸಂಜೆಯ ವೇಳೆಗೆ ಏನು ನಿರ್ಧಾರ ಹೊರಬೀಳುತ್ತೆ ಅನ್ನೋದು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಸತತವಾದ ಚರ್ಚೆಗಳು ನಡೀತಾ ಇದೆ. ಸುಖಾಂತ್ಯ ಕಾಣುತ್ತೋ, ಹೈಕಮಾಂಡಿಂದ ಯಾವುದಾದ್ರೂ ಅವರಿಗೆ ಭರವಸೆ ಸಿಗುತ್ತೋ, ಅಥವಾ ಸದಾನಂದ ಗೌಡರವರಲ್ಲಿ ಕ್ಷಮೆ ಕೇಳಿ ನೀವೇ ನಮ್ಮ ನಾಯಕರು ಅನ್ನೋದು ಬಹಿರಂಗವಾಗಿ ಒಪ್ಪುಗೋತಾರೋ, ಅಥವಾ ಯಡಿಯೂರಪ್ಪನವರು ನಮ್ಮ ದಾರಿ ನಮಗೆ ಅನ್ನೋದನ್ನು ರಾಜೀನಾಮೆ ಕೊಟ್ಟು ಅವರು ಹೊರಗೆ ನಡೀತಾರೋ, ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೋ ಅಥವಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೋ, ಇವೆಲ್ಲವೂ ಪ್ರಮುಖವಾದ ಅಂಶ. ಇವರು ರಾಜೀನಾಮೆ ಕೊಟ್ಟರೆ ಇವರ ಜೊತೆ ಎಷ್ಟು ಜನ ಹೋಗಬಹುದು ಅನ್ನೋದು ಕೂಡ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಅದು ಕೂಡ ಎರಡು ರೀತಿಯ ಚರ್ಚೆಗಳು ನಡೀತಾ ಇದೆ. ಯಾರು ಹೋಗಲ್ಲ ಅನ್ನೋದು ಒಂದು ಕಡೆ ಆದರೆ, ಕೆಲವರು ನಾವು ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಇರೋರೆಲ್ಲರೂ ರಾಜೀನಾಮೆ ಕೊಡ್ತಾರಾ ಅನ್ನೋದು ಕೂಡ ಪ್ರಶ್ನೆ ಉದ್ಭವಿಸಿದೆ. ರಾಜೀನಾಮೆ ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ, ಆದರೆ ಕೊಟ್ಟಿಲ್ಲ ಅನ್ನೋದು ಕೆಲವರು ಇಲ್ಲಿವರೆಗೂ ಕೂಡ ಅದು ಸ್ಪಷ್ಟವಾಗಿಲ್ಲ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು. ಸೊ ಇದೆಲ್ಲದರ ಜೊತೆಗೆ ಶೋಭಾ ಕರಂದ್ಲಾಜೆ ಅಹ್ಮದ್ ಪಟೇಲ್ ಅವರನ್ನು ಭೇಟಿಯಾಗಿದ್ದಾರೆ ದೆಹಲಿಯಲ್ಲಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ಎಲ್ಲವೂ ಕೂಡ ಗೋಜಲಾಗಿ ಕಂಡು ಬರ್ತಾ ಇದೆ. ಯಾರೂ ಸ್ಪಷ್ಟವಾಗಿ ಯಾವ ಮಾತುಗಳನ್ನು ಹೇಳ್ತಾ ಇಲ್ಲ. ಆದರೆ ಎರಡು ಬಣವಾಗಿ ಇಡೀ BJP ಹೋಳಾಗಿರೋದು, ಅಲ್ಲಿ ನಡೀತಾ ಇರೋ ಮಾತುಕತೆಗಳೀಗ CT ರವಿಗೆ ರೇಣುಕಾಚಾರ್ಯ ಕೊಟ್ಟ ಉತ್ತರವನ್ನು ಗಮನಿಸ್ತಾ ಇದ್ದರೆ ಯಾರೂ ಕೂಡ ವೈಯಕ್ತಿಕ ನೆಲೆಯಲ್ಲಿ ಸರಿ ಇಲ್ಲ ಅನ್ನೋದು ಇಲ್ಲಿ ಕಂಡು ಬರ್ತಾ ಇರೋ ಪ್ರಶ್ನೆ.
ಇನ್ನು ಇದೀಗ ಬಂದ ಸುದ್ದಿ ಇನ್ನೊಂದು ನೋಡೋಣ. ಸಿ.ಟಿ. ರವಿ ಮತ್ತು ರೇಣುಕಾಚಾರ್ಯ ಅವರ ವಾಕ್ ಸಮರ ಮತ್ತೆ ಮುಂದುವರೆದಿದೆ. ಯೋಗ್ಯತೆಯ ಬಗ್ಗೆ ಮಾತನಾಡಿದ್ದಾರೆ. ಚಿಕ್ಕಮಗಳೂರಿನ ಜನರಿಗೆ ನನ್ನ ಯೋಗ್ಯತೆ ಗೊತ್ತಿದ್ದ ಕಾರಣಕ್ಕೋಸ್ಕರನೇ 15,000 25,000 ಲೀಡ್ನಲ್ಲಿ ಗೆಲ್ಲಿಸಿದ್ದು. ರಾಜ್ಯದ ಜನರಿಗೂ ನನ್ನ ಯೋಗ್ಯತೆ ಏನು ಅಂತ ಗೊತ್ತು, ರೇಣುಕಾಚಾರ್ಯರ ಯೋಗ್ಯತೆ ಏನು ಅಂತಲೂ ಗೊತ್ತು. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾಗಿಲ್ಲ. ಯೋಗ್ಯತೆ ಬಗ್ಗೆ ರಾಜ್ಯದ ಜನವೇ ಯಾರ್ಯಾರ ಯೋಗ್ಯತೆ ಏನೇನು ಅಂಥೇಳಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವ್ರದ್ದೆಲ್ಲ ಗೊತ್ತಿದೆ, ಬಿಚ್ಚಿದ್ರೆ ಬೀದಿಗೆ ಬಂದು ನಿಂತ್ಕೋಬೇಕಾಗತ್ತೆ ಅಂತ ಹೆದರಿಸಿದವರು ರೇಣುಕಾಚಾರ್ಯರು. ಶೋಭಕ್ಕನ ಬಗ್ಗೆ, ಹಿರಿಯರಾದ ಯಡಿಯೂರಪ್ಪನವರ ಬಗ್ಗೆ ಬೀದಿಯಲ್ಲಿ ನಿಂತು ಅವಹೇಳನಕಾರಿ ಮಾತನಾಡಿದವರು, ಮಾಧ್ಯಮಗಳಿಗೆ ಹೋಗಿ ಮಾಧ್ಯಮದ ಚರ್ಚೆಯಲ್ಲಿ ಅವರ ಬಗ್ಗೆ ನಮ್ಮ ಸರ್ಕಾರ ದುರ್ಬಲ ಆಗೋ ರೀತಿಯಲ್ಲಿ ಹೇಳಿಕೆ ಕೊಟ್ಟವರು ನನ್ನ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದಾರೆ. ಈ ರೀತಿ ಭಿನ್ನಮತೀಯ ಚಟುವಟಿಕೆಯನ್ನು ಆರಂಭದಲ್ಲೇ ಚಿವಿಟಿ ಹಾಕಿದರೆ ಪಕ್ಷ ಇವತ್ತು ಈ ದುಸ್ಥಿತಿಗೆ ಬಂದು ನಿಲ್ಲೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆರಂಭದಲ್ಲಿ ಚಿವಿಟದೇ ಇದ್ದದ್ದು. ಹೈದರಾಬಾದ್ನ ನೇತೃತ್ವವನ್ನು ಯಾರು ವಹಿಸಿದರು, ಜನಾರ್ದನ್ ರೆಡ್ಡಿಯವರ ಕಡೆಯಿಂದ ಯಾವ್ಯಾವ MLAಗಳಿಗೆ ಎಷ್ಟೆಷ್ಟು ದುಡ್ಡನ್ನು ಕೊಡಿಸಿದ್ರು, ಬಹುಶಃ ಜನಾರ್ದನ್ ರೆಡ್ಡಿಯವ್ರನ್ನ ಏನಾದ್ರು ಬಾಯ್ಬಿಟ್ರೆ ಇವತ್ತು ಭಾಳ ಪೌರುಷದಿಂದ ಮಾತನಾಡೋರೆಲ್ಲರೂ ಕಂಬಿ ಒಳಗಿರಬೇಕಾಗತ್ತೆ. ಹೈದರಾಬಾದಿಗೆ ಕರ್ಕೊಂಡು ಹೋಗಿ ನಮ್ಮ ಪಕ್ಷದ ಸರ್ಕಾರವನ್ನೇ ಉರುಳಿಸುವ ಸಂದರ್ಭದಲ್ಲಿ ಸಿ.ಟಿ. ರವಿ ಯಡಿಯೂರಪ್ಪನವರ ಪರವಾಗಿ ಬಲವಾಗಿ ನಿಂತವನು, ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡವನು. ಅವತ್ತು ಹೈದರಾಬಾದ್ನ ರೆಸಾರ್ಟ್ನಲ್ಲಿ ಇವರು ಕಾರಿಡಾರ್ನಲ್ಲಿ ನಿಂತು ಕೊಟ್ಟಂಥ ಸ್ಟೇಟ್ಮೆಂಟು ಅವರು ಮರ್ತಿರ್ಬೋದು, ಈ ರಾಜ್ಯದ ಜನ ಮರ್ತಿಲ್ಲ, ನಾನು ಮರ್ತಿಲ್ಲ. ಅದರ ನಂತರ 2010 ಅಕ್ಟೋಬರ್ ತಿಂಗಳಿನಲ್ಲಿ ಮತ್ತೊಮ್ಮೆ ಚೆನ್ನೈಗೆ ಹೋಗಿ ಆ ಚೆನ್ನೈನಲ್ಲಿ ಒಂದು ದೊಡ್ಡ ಗುಂಪು ಕರ್ಕೊಂಡು ರಾಜ್ಯಪಾಲರಿಗೆ ಯಡಿಯೂರಪ್ಪನವರ ನೇತೃತ್ವದ ಮೇಲೆ ವಿಶ್ವಾಸ ಇಲ್ಲ ನನಗೆ ಅಂಥೇಳಿ ರಾಜ್ಯಪಾಲರಿಗೆ ಸಹಿ ಹಾಕಿದ 11 ಜನರಲ್ಲಿ ಸಿ.ಟಿ. ರವಿ ಹೆಸರಿರಲಿಲ್ಲ. ಸಹಿ ಹಾಕಿದ 11 ಜನರಲ್ಲಿ ರೇಣುಕಾಚಾರ್ಯರ ಹೆಸರಿತ್ತು. ಇವತ್ತು ಅವರು ಯಡಿಯೂರಪ್ಪನವರ ಬಗ್ಗೆ ನಿಷ್ಠೆಯ ಮಾತನಾಡ್ತಿರ್ಬೋದು, ಆದರೆ ಅವತ್ತು ಸರ್ಕಾರ ಬಿದ್ದು ಹೋಗುವಂಥ ಸಂದರ್ಭದಲ್ಲಿ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥಿಸಿದವರು, ಯಡಿಯೂರಪ್ಪನವರ ಹಿಂದೆ ಬಲವಾಗಿ ನಿಂತವರು ಈ ಸಿ.ಟಿ. ರವಿ ಅನ್ನೋದನ್ನು ಅವರು ಮರಿಬಾರದು. ನಮ್ಮಂಥವ್ರು ನಿಂತ ಕಾರಣಕ್ಕೆ ಅವತ್ತು ಸರ್ಕಾರ ಉಳಿತು. ಇಲ್ಲದೇ ಇದ್ದರೆ ಇವರ ದುಡ್ಡಿನ ಆಸೆಗೆ, ಇವರ ಅಧಿಕಾರದ ಆಸೆಗೆ ಅವತ್ತೇ ಸರ್ಕಾರ ಬಲಿಯಾಗಿ ಹೋಗ್ತಿತ್ತು. ಇವತ್ತು ಇಂಥವರು ಹತ್ತಿರದಲ್ಲಿರೋದೇ ಪಕ್ಷ ಕಟ್ಟಿದಂಥ ಮತ್ತು ಈ ರಾಜ್ಯವನ್ನು ಯೋಗ್ಯ ರೀತಿಯಲ್ಲಿ ಮುನ್ನಡೆಸ್ತಾ ಇದ್ದಂಥ ಯಡಿಯೂರಪ್ಪನವರಿಗೆ ಕಳಂಕ ಬರಲಿಕ್ಕೆ ಕಾರಣ. ಇವ್ರನ್ನೆಲ್ಲರನ್ನೂ ದೂರ ಇಟ್ಟರೆ, ಇಂಥವರ ಬೆದರಿಕೆಗೆ ಮಣಿದು ಅಧಿಕಾರ ಕೊಟ್ಟಿದ್ದೇ ಒಂದು ಮಹಾಪಾಪ. ಆ ಅಧಿಕಾರ ಕೊಟ್ಟದ್ದನ್ನು ಇವತ್ತು ನಾವು ಅನುಭವಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ರೇಣುಕಾಚಾರ್ಯ ಅವರ ಮಾತಿಗೆ ಮತ್ತೆ ಪ್ರತಿ ಏಟು ನೀಡುವಂಥ ಏಟಿಗೆ ಎದುರೇಟು ಅನ್ನೋ ಹಾಗೆ ರೇಣುಕಾಚಾರ್ಯ ಅವರ ಉತ್ತರಕ್ಕೆ ಸಿ.ಟಿ. ರವಿಯವರು